ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಇವತ್ತು ನಮ್ಮ ನಾಲೆಜ್ ಕಿಚನ್ ನಲ್ಲಿ ವಿಶೇಷವಾಗಿ ಏನ್ ಮಾಡ್ತಾ ಇದ್ದೀವಿ ಅಂತ ನೋಡೋಣವಾ? ಬನ್ನಿ. ಡಯಟ್ ಅಲ್ಲಿ ಇದ್ಕೊಂಡೆ ತುಂಬಾ ಹೆಲ್ದಿ ಆಗಿರೋ ಜಾಮೂನ್ ತಿನ್ನೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಈ ಗೆಣಸಿನ ಜಾಮೂನ್ ಮಾಡೋದಕ್ಕೆ ನಾನು ಇಲ್ಲೊಂದು ದಪ್ಪ ಸೈಜ್ ಇರೋ ಗೆಣಸನ್ನ ತೆಗೆದುಕೊಂಡಿದ್ದೀನಿ. ತೊಳೆದು ಚೆನ್ನಾಗಿ ಅದನ್ನ ಕುದಿಸಿದ ಆದ್ಮೇಲೆ ಅದು ತಣ್ಣಗಾಗಿ ಸ್ವಲ್ಪ ಹೊತ್ತು ಬಿಡಬೇಕು. ಅದು ನೀರ್ ತುಂಬಾ ಹಿಡ್ಕೊಂಡ್ಬಿಡುತ್ತೆ. ಅದು ತುಂಬಾ ಡ್ರೈ ಆದ್ಮೇಲೆ ಅದನ್ನ ಚೆನ್ನಾಗಿ ತುರ್ಕೊಂಡು ಈ ತರ ನಾವು ಸ್ಮ್ಯಾಶ್ ಮಾಡಿ ಅದನ್ನ ಹಿಟ್ಟಿನ ಹದಕ್ಕೆ ಸ್ವಲ್ಪ ನಾದ್ಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ, ಈ ತರ ಆಗ್ಬೇಕು. ಅದು ಹಿಟ್ಟಿನ ಹದಕ್ಕೆ ಬರುತ್ತೆ. ಚೆನ್ನಾಗಿ ಕುದಿಸಿ ಎತ್ತಿಟ್ಕೊಳ್ಳಿ. ನಂತರ ನಾನಿಲ್ಲಿ ಶುಗರ್ ಸಿರಪ್ಗೆ 1 ಬಟ್ಲು ಬ್ರೌನ್ ಶುಗರ್ ತೆಗೆದುಕೊಂಡಿದ್ದೇನೆ. 1 ಬಟ್ಲು ಬ್ರೌನ್ ಶುಗರ್ಗೆ 2 ಬಟ್ಲು ನೀರ್ ಹಾಕಿ ಅದಕ್ಕೆ 1-2 ಏಲಕ್ಕಿ ಹಾಕಿ ನಾನು ಅದನ್ನ ಕುದಿಸ್ತಾ ಇದ್ದೀನಿ. ಕುದಿಸೋದಕ್ಕೆ ಇದು ಎಳಿ ಪಾಕ ಹಣ ಏನು ಬೇಕಾಗಿಲ್ಲ. 5 ನಿಮಿಷ ಕುದಿಸಿದಾದ್ಮೇಲೆ ಮುಗೀತು. ನಾವು ಅದನ್ನ ಕೆಳಗಿಳಿಸ್ಕೊಂತಾ ಇದೀವಿ. ಸಾಕು, ಈ ಸಿರಪ್ ಇಷ್ಟ ಆದ್ರೆ ಸಾಕು. ಅದು ಸ್ವಲ್ಪ ಅಂಟ್ ಕನ್ಸಿಸ್ಟೆನ್ಸಿ ಬರುತ್ತೆ. 5 ನಿಮಿಷ ನೀವು ಟೈಮ್ ಹಾಕೊಂಡು 5 ನಿಮಿಷ ಕುದಿಸಿ ಸಾಕು. ಕುದಿಸಿದ ತಕ್ಷಣ ನಿಮಗದು ಪಾಕ ಅಂಟು ಏನು ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಳಗಿಳಿಸ್ಬಿಡೋಣ. ಒಂದು ಬೌಲ್ ತಗೊಂಡು ಅದಕ್ಕೆ 2 ಚಮಚ ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟು ಕೂಡ ತಗೋಬಹುದು. ಅದಕ್ಕೆ 2 ಸ್ಪೂನು ನಾನು ಹಾಲಿನ ಪೌಡರ್ ತಗೋತಾ ಇದ್ದೀನಿ. ನೀವು ಸ್ವೀಟ್ ಇರೋದಾದ್ರೂ ತಗೋಬಹುದು, ಬೇರೆ ಆದ್ರೂ ತಗೋಬಹುದು. 2 ಸ್ಪೂನು ಹಾಲಿನ ಪೌಡರ್ ತಗೊಂಡು ಅದನ್ನ ಮೊದಲು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಇದ್ರ ನಂತರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಪಿಂಚ್ ಆಫ್, ತುಂಬಾ ಅಲ್ಲ, 2 ಪಿಂಚು ಬೇಕಿಂಗ್ ಸೋಡಾ, 1 ಪಿಂಚು ಬೇಕಿಂಗ್ ಪೌಡರ್ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ನಂತರ ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಿಂಗ್ ಮುಟ್ಟಿಗೆ ಮಾಡಿದ್ರೆ ಅದು ಚೆನ್ನಾಗಿ ಮುಷ್ಟಿ ಆಗ್ಬೇಕು ಹಿಟ್ಟು. ಆ ತರ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಈ ಹಿಟ್ಟಿಗೆ ನಾವೇನ್ ಮಾಡ್ತೀವಿ, ನಾವೇನು ಸ್ವೀಟ್ ಪೊಟ್ಯಾಟೊ ಎತ್ತಿಟ್ಕೊಂಡಿದ್ವಲ್ಲ ಗೆಣಸು, ಆ ಗೆಣಸಿನ ಹಿಟ್ಟನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ತುಂಬಾ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಅದನ್ನ 2 ಇಲ್ಲ 3 ಭಾಗ ಮಾಡ್ಕೊಂಡು ನಿಮಗೆ ಎಷ್ಟು ದೊಡ್ಡ ಗುಲಾಬ್ ಜಾಮೂನ್ ಬೇಕು ಅಷ್ಟು ದೊಡ್ಡದ ಆಕಾರಕ್ಕೆ ಅದನ್ನ ಚಿಕ್ಕದಾಗಿ ಗುಲಾಬ್ ಜಾಮೂನ್ ಆಕಾರಕ್ಕೆ ಅದನ್ನ ಉಂಡೆ ಮಾಡಿ ಎತ್ತಿಟ್ಕೊಳ್ಳೋಣ. ನಾನು ಇಲ್ಲಿ ಸ್ವಲ್ಪ ಮೀಡಿಯಂ ಸೈಜ್ಗಿಂತ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ. ನೋಡಿ, ಈ ತರ ಇಷ್ಟ ಬರುತ್ತೆ. ಇದನ್ನ ನಾವೇನ್ ಮಾಡ್ಬೇಕು, ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫಸ್ಟ್ ಎಣ್ಣೆ ಚೆನ್ನಾಗಿ ಕಾದಿರ್ಲಿ. ಅದರ ನಂತರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕರಿಬೇಕು. ನೀವು ಗುಲಾಬ್ ಜಾಮೂನ್ ಅದಕ್ಕೇನೆ ಕರೀರಿ, ಅದು ಏನು ಒಡೆದು ಹೋಗಲ್ಲ, ಏನು ಆಗಲ್ಲ. ಬಟ್ ಹಾಕಿದ ತಕ್ಷಣ 1-2 ನಿಮಿಷ ಹಂಗೆ ಬಿಡಬೇಕು, ಮುಟ್ಟಬಾರ್ದು. ಅದರ ನಂತರ ನಾವು ಸ್ಪೂನ್ ಇಂದ ಕೈ ಆಡಿಸಿ ಸ್ವಲ್ಪ ಡಾರ್ಕ್, ನಮ್ಗೆ ಅದು ಕೆಂಪಗೆ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಗುಲಾಬ್ ಜಾಮೂನ್ ಅನ್ನ ಕರೆದು ನಾವು ಅದನ್ನ ಎತ್ತಿಟ್ಕೊಂಡು 1-2 ನಿಮಿಷ ಅದು ಆರ್ಲಿ. ಬಿಸಿ ಇದ್ದದ್ದು ಹಾಕಬಾರ್ದು, ತುಂಬಾ ಮೆತ್ತಗಾಗ್ಬಿಡುತ್ತೆ ಬಿಸಿ ಇದ್ದದ್ದು ಹಾಕಿದ್ರೆ. ಆರದ್ಮೇಲೆ ನಾವೇನ್ ಮಾಡೋಣ, ಅದನ್ನ ಶುಗರ್ ಸಿರಪ್ಗೆ ಹಾಕಿ, ಶುಗರ್ ಸಿರಪ್ ಅನ್ನ ನಾವು 1 ಗಂಟೆ ಇಲ್ಲ 2 ಗಂಟೆ ಬಿಟ್ರೆ ಸಾಕು, ನಮ್ಗೆ ಜಾಮೂನ್ ತಿನ್ನಕ್ ರೆಡಿ ಸಿಕ್ಬಿಡುತ್ತೆ. ಸೊ ನೋಡಿ, ಈ ತರ ಇಷ್ಟು ಕೆಂಪಗೆ ಬಂದ್ರೆ ಸಾಕು. ಇದು ದಿಢೀರಂತಾನೆ ಮಾಡ್ಕೊಂಡು ತಿನ್ಬಹುದು. ಲೋ ಫ್ಯಾಟ್ ಇರುತ್ತೆ ಇದಕ್ಕೆ, ಯಾವುದೇ ತರ ಮೈದಾ ಹಿಟ್ಟು ಆ ತರ ಏನೂ ಇರಲ್ಲ. ಸೊ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ಕಮೆಂಟ್ ಮಾಡಿ ನಂಗೆ ಹೆಂಗಿತ್ತು ಅಂತ ತಿಳಿಸಿ. ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿದ್ರೆ, 1 ಅವರ್ ನಾನು ಇದನ್ನ ಬಿಟ್ಟಿದ್ದು, 1 ಅವರಿಗಾಗ್ಲೇ ತಿನ್ನಕ್ ರೆಡಿ ಆಗಿತ್ತು. ನೋಡಿ, ಇಷ್ಟು ಜ್ಯೂಸಿ ಆಗಿರುತ್ತೆ, ತುಂಬಾ ಮೆತ್ತಗಿರುತ್ತೆ, ದಿಢೀರನೆ ರೆಡಿ ಆಗ್ಬಿಡುತ್ತೆ. ನಾವ್ ಇದನ್ನ ಓವರ್ ನೈಟ್ ಮಾಡಿ ಸೋಕ್ ಮಾಡ್ಬೇಕನ್ನೋದೇನು ಇಲ್ಲ.